ಮುಡಾ ಹಗರಣ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡಿರುವುದನ್ನು ಖಂಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ವರುಣಾ ಕ್ಷೇತ್ರದ ತಗಡೂರು ಗ್ರಾಮದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರಕ್ಕೆ ಘೋಷಣೆಗಳು ಕೂಗಿ ಪ್ರತಿಭಟನೆ ನಡೆಸಿದರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಕಾನೂನು ಗಾಳಿಗೆ ತೂರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಇದು ಕಾನೂನು ಬಾಹಿರ ನಡೆಯಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗುರಿಯಾಗಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ನಂಜನಗೂಡಿನಲ್ಲಿ ಎರಡು ವರುಣಾ ಬ್ಲಾಕ್ ವರುಣಾ ವಿಧಾನಸಭಾ ಕ್ಷೇತ್ರ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, NSUI ಎಲ್ಲರೂ ಕೂಡಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಬಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದನ ಹೇಳಿ. ತಾವೆಲ್ಲರೂ ಕೂಡ ನೋಡಿದ್ದೀರಾ, ಯಾವ ದಿನ ಒಬ್ಬ ಪ್ರೈವೇಟ್ ಪರ್ಸನ್ ವೈಯಕ್ತಿಕವಾಗಿ ಒಂದು ಕಂಪ್ಲೇಂಟ್ ಅನ್ನು ನೀಡ್ತಾರೋ ಅವತ್ತೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಗವರ್ನರ್ ಅವರು ನೀಡ್ತಾರೆ. ಯಾವುದೇ ಪ್ರೇಮ ಫೇಸಿ ಕೇಸ್ ಇದ್ರೂ ಕೂಡ ಅವರು ತುಂಬಾ ಡೀಟೇಲ್ಡ್ ಆಗಿ ತುಂಬಾ ವಿಶೇಷವಾಗಿ ಅವರು ಅದಕ್ಕೆ ತಕ್ಕಂತೆ ಸಾಕ್ಷಿಗಳನ್ನಾಗ್ಲಿ ತಕ್ಕಂತ ಉತ್ತರಗಳನ್ನಾಗ್ಲಿ ತಕ್ಕಂತ ರೀಸನ್ಗಳಾಗಿ ನೀಡಬೇಕು. ಯಾವುದೇ ಉತ್ತರವನ್ನು ನೀಡದೆ, ಯಾವುದೇ ರೀಸನ್ ಅನ್ನು ನೀಡದೆ ತುಂಬಾ ಆರ್ಬಿಟ್ರರಿ ಆಗಿ ಅವರಿಗೆ ಆರ್ಡರ್ ಪಾಸ್ ಮಾಡಿರೋದನ್ನ ನಾವು ನೋಡಿದ್ದೇವೆ. ಆದ್ರಿಂದ ನಮ್ಮ ಹೋರಾಟ ಕಾನೂನುಬದ್ಧವಾಗಿ ಜುಡಿಷಿಯರಿಯ ಮೂಲಕ ಸ್ಥಾಪಿತವಾದಂತಹ ಸಂವಿಧಾನದ ಮೂಲಕ ನಮ್ಮ ಹೋರಾಟ ಸಾಗ್ತಿದೆ. ಆದ್ರೆ ಇವತ್ತಿನ ದಿವಸ ಈ ಒಂದು ಕೇಂದ್ರ ಸರ್ಕಾರ ಬಿಜೆಪಿ ಹಾಗೂ ರಾಜ್ಯಪಾಲರು ನಡ್ಕೊಳ್ಳೋದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ನಮ್ಮ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಬೇಕು, ನಮ್ಮ ಮುಖ್ಯಮಂತ್ರಿಗಳಿಗೆ ಕಳಂಕವನ್ನು ತರಬೇಕು, ಒಂದು ಕಪ್ಪು ಚುಕ್ಕಿಯನ್ನು ತರಬೇಕು ಅಂತ ಇವರು ದಿನನಿತ್ಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಎಲ್ಲ ತಾವೆಲ್ಲರೂ ಕೂಡ ನಮ್ಮ ಬಂಧುಗಳು ತಾವೆಲ್ಲರೂ ಕೂಡ ಇದ್ದೀರಾ. ಯಾರೋ ಜಗತ್ ಬೇಡ, ಯಾರೋ ಅಂಜತ್ ಬೇಡ. ನಮ್ಮ ಮುಖ್ಯಮಂತ್ರಿಗಳು ಇದೇ 5 ವರ್ಷದಿಂದ 2013ರಿಂದ 2018 ನೀಡಿದಂತಹ ಸರ್ಕಾರವನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಾ. ಯಾವುದೇ ಕಳಂಕ ಇಲ್ಲದೆ ಅಂತ ಒಬ್ಬ ಮುಖ್ಯಮಂತ್ರಿ. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಗಾರ್ಡನ್ ಮಹೇಶ್, ಶಿವರಾಮ್, ಗುರುಮಲ್ಲೇಶ್, ಬಸವರಾಜು ಸೇರಿದಂತೆ ಹಲವರು ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಅನ್ನದಾತ ಸಿದ್ದರಾಮಯ್ಯನಿಗೆ